ಸೌಜನ್ಯ ಪರ ಹೋರಾಟಗಾರರಿಗೆ ಭಾರಿ ಜಯ ಸಿಕ್ಕಿದೆ. ತಿಮರೋಡಿ ಗಡೀಪಾರಿಗೆ ಬಿಗ್ ಬ್ರೇಕ್ ಬಿದ್ದಿದೆ. ತಿಮರೋಡಿ ಮೇಲಿನ ಪ್ರಕರಣಗಳನ್ನು ಹೊಸದಾಗಿ ತನಿಖೆ ಮಾಡೋದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ 1 ವರ್ಷಗಳ ಕಾಲ ರಾಯಚೂರಿನ ಮಾನ್ವಿಗೆ ಸ್ಟೆಲ್ಲಾ ನೇತೃತ್ವದಲ್ಲಿ ಆದೇಶವನ್ನ ಹೊರಡಿಸಲಾಗಿತ್ತು. ಉಟ್ಟು ಬಟ್ಟೆಯಲ್ಲಿ ಇದ್ದ ಜಾಗದಿಂದ ಹೋಗಿಬಿಡಬೇಕು ರಾಯಚೂರು ಮಾನ್ವಿಗೆ ಅಂತ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಕೆಯಾಗುತ್ತೆ. ಸೌಜನ್ಯ ಪರ ಹೋರಾಟಗಾರರಿಂದ ತಿಮರೋಡಿ ಅವರನ್ನ ಏಕೆ ಗಡೀಪಾರು ಮಾಡಬೇಕು, ಶಕ್ತವಾದ ಕಾರಣಗಳೇನು, ಅಷ್ಟು ಅಪಾಯಕಾರಿಯಾದಂತಹ ಜೀವಿನ ತಿಮರೋಡಿ ಅಷ್ಟೊಂದು ಅಪಾಯಕಾರಿಯಾದ ವ್ಯಕ್ತಿ ಆಗಿದ್ದರೆ ಅದಕ್ಕೆ ಕಾರಣ ಕೊಡಿ, ಏಕೆ ಅವರನ್ನ ಗಡೀಪಾರು ಮಾಡಬೇಕು ಅಂತ ಹೇಳಿ ಪ್ರಶ್ನೆಗಳನ್ನು ಮಾಡ್ತಾರೆ. ಹೈಕೋರ್ಟ್ ಮೇಲ್ಮನವಿ ಅರ್ಜಿಯನ್ನ ವಿಚಾರಣೆ ಮಾಡುತ್ತೆ. ಇವತ್ತಿನಿಂದ 15 ದಿವಸಗಳ ಒಳಗಾಗಿ ತಿಮರೋಡಿ ಅವರ ಎಲ್ಲ ಪ್ರಕರಣಗಳನ್ನು ಹೊಸತಾಗಿ ತನಿಖೆ ಮಾಡಬೇಕು. ಅವರನ್ನ ಮಂಗಳೂರಿನಿಂದ ಬೆಳತಂಗಡಿಯಿಂದ ರಾಯಚೂರು ಮಾನ್ವಿಗೆ ಯಾಕೆ ಅವ್ರನ್ನ ಗಡೀಪಾರು ಮಾಡಬೇಕು ಅನ್ನೋದಕ್ಕೆ ಸಮರ್ಥವಾದ ಕಾರಣಗಳನ್ನು ಕೊಡಬೇಕು. ಅನೇಕ ಜನರನ್ನ ಅನೇಕ ಬಾರಿ ಗಡೀಪಾರು ಆದೇಶ ಆಗಿದೆ ರಾಜ್ಯದಲ್ಲಿ. ಪ್ರಮೋದ್ ಮುತಾಲಿಕ್ರಂತಹ ಸ್ವಘೋಷಿತ ಹೋರಾಟಗಾರರಿಗೂ ಕೂಡ ಅನೇಕ ಬಾರಿ ಗಡೀಪಾರ ಆಗಿದೆ. ಈ ಗಡೀಪಾರಿಗೆ ಸಾಕಷ್ಟು ಕಾರಣಗಳಿದ್ದಾವೆ. ಕೆಲ ಥರ್ಡ್ ರೇಟ್ ಕ್ರಿಮಿನಲ್ಸ್ಗಳು, ಹಾರ್ಡ್ ಕೋರ್ ಕ್ರಿಮಿನಲ್ಸ್ಗಳು ಒಂದು ಜಾಗದಲ್ಲಿದ್ದರೆ ಒಂದು 10 ಜನರಿಗೆ ಅವರಿಂದ ಉಪದ್ರವ ಎಂದು ಹೇಳಬೇಕಾದ ಅಂಶಗಳು ಆತನಲ್ಲಿರಬೇಕು. ಆ ತರಹದ ಕ್ಯಾರೆಕ್ಟರ್ಗಳು ಜಿಲ್ಲೆಯಲ್ಲಿ ಇರಬಾರ್ದು. ಅವರಿದ್ದರೆ ಶಾಂತಿ ಕದಡುತ್ತೆ, ಅವರಿದ್ದರೆ ಕೋಮುಗಲಭೆಗಳಾಗ್ತವೆ, ಅವರಿದ್ದರೆ ಕ್ಷೋಭೆಗಳುಂಟಾಗುತ್ತೆ, ಅವರಿದ್ದರೆ ಹಿಂಸಾತ್ಮಕ ಕ್ರಾಂತಿಗಳಾಗ್ತವೆ. ಈ ತರಹದ ಏನಾದರೂ ಹವ್ಯಾಸಗಳು, ಗುಣಗಳು, ಸ್ವಭಾವಗಳು, ರಾಜಕೀಯ ರೂಪಗಳು ಅವರಿಂದ ವ್ಯಕ್ತ ಆಗುವುದಾದರೆ ಅಂಥವ್ರನ್ನ ಗಡೀಪಾರು ಮಾಡಬೇಕು. ತಿಮರೋಡಿನ ಯಾಕೆ ಗಡೀಪಾರು ಮಾಡಬೇಕು ಅಂತೇಳಿ ಅರ್ಜಿ ಸಲ್ಲಿಕೆಯಾಗಿತ್ತು. ಈಗ ಸ್ಟೆಲ್ಲಾ ಹೊರಡಿಸಿದ್ದಂತಹ ಗಡೀಪಾರನ್ನು ಆ ಗಡೀಪಾರಿಗೆ ತಡೆಯಾಜ್ಞೆ ಕೊಡಲಾಗಿದೆ. ಅದಕ್ಕೀಗ ತಡೆ ಸಿಕ್ಕಿದೆ. ಇನ್ನು 15 ದಿವಸಗಳ ಒಳಗಾಗಿ ಅವ್ರ ಮೇಲೆ ಸುಮಾರು 30ರಿಂದ 31 ಪ್ರಕರಣ ಅಂತ ಹೇಳಲಾಗ್ತಾ ಇತ್ತು. ಅದರಲ್ಲಿ ಒಂದಷ್ಟು ಪ್ರಕರಣಗಳೆಲ್ಲವೂ ಕೂಡ ಮುಗಿದು ಹೋಯಿತು. ಈಗ 10ರಿಂದ 11 ಪ್ರಕರಣಗಳಿದ್ದಾವೆ. ಈ ಪ್ರಕರಣಗಳ ಪೈಕಿ ಯಾವ ಕಾರಣಕ್ಕೋಸ್ಕರ ಅವರನ್ನು ಗಡೀಪಾರು ಮಾಡಬೇಕು, ಹಿಂದೂ ಮುಸಲ್ಮಾನರ ನಡುವೆ ವೈಷಮ್ಯವನ್ನು ಮೂಡಿಸಿದ ಕಾರಣಕ್ಕೆ ಅವರು ಗಡೀಪಾರಾಗಬೇಕು ಅಂತ ಒಂದಷ್ಟು ವಾದಗಳಿತ್ತು ಈ ಹಿಂದಿನಿಂದಲೂ ಕೂಡ. ಆದರೆ ಆ ತರಹದ ಯಾವುದಾದ್ರೂ ಉದಾಹರಣೆಗಳನ್ನು ಕೊಡಿ. ಧರ್ಮಗಳ ನಡುವೆ ದ್ವೇಷವು ಬಿತ್ತಿದ, ಕೆಲವರು ಹೇಳ್ತಾರೆ ಜೈನ ಧರ್ಮ ಮತ್ತು ಹಿಂದೂ ಧರ್ಮದ ನಡುವೆ ವಿಷಬೀಜ ಬಿತ್ತುವ ಪ್ರಯತ್ನ ಮಾಡಿದ್ರು, ಅದಕ್ಕೆ ಕಾರಣ ಕೊಡಿ. ಹಿಂದೂ ಧರ್ಮದ ಭಾಗವಾಗಿ ಜೈನ ಧರ್ಮವು ಕೂಡ ಕಾರ್ಯಾಚರಿಸ್ತಾ ಇದೆ. ಹಿಂದೂ ಧರ್ಮವು ಬಹುದೇವಾರಾಧಕರನ್ನು ಪೂಜಿಸ್ತಾ ಇದೆ, ಜೈನ ಧರ್ಮವು ಕೂಡ ಬಹುದೇವಾರಾಧಕರನ್ನೇ ಪೂಜೆ ಮಾಡೋದು. ಹಿಂದೂಗಳ ಬಹುಪಾಲು ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ, ಆಚಾರ, ವಿಚಾರ ಎಲ್ಲವೂ ಕೂಡ ಜೈನ ಧರ್ಮದಲ್ಲಿ ಅಡಕ ಆಗಿದೆ. ಹಾಗಿದ್ದಾಗ ಇಬ್ಬರ ನಡುವೆ ದ್ವೇಷ ಹೇಗೆ ಬಿತ್ತೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಗಳು ಕೂಡ ವ್ಯಕ್ತವಾಗಿತ್ತು. ಸೊ ಒಟ್ಟಾರೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಯಾಕೆ ಗಡೀಪಾರು ಮಾಡಬೇಕು ಅಂಥೇಳಿ ಮತ್ತೊಂದು ಅರ್ಜಿಯು ಕೂಡ ಕೋರ್ಟ್ ಮೆಟ್ಟಿಗೆ ಹೋಗಿತ್ತು. ಸೊ ಈಗ ಅದಕ್ಕೊಂದು ತಡೆಯಾಜ್ಞೆ ಸಿಕ್ಕಿದೆ. ಜೊತೆಗೆ ಮತ್ತೊಂದು ಆದೇಶವೂ ಕೂಡ ಬಂದಿದೆ. 15 ದಿವಸಗಳ ಒಳಗಾಗಿ ಅವರ ಮೇಲಿನ ಹೊಸತಾಗಿ ಅವರ ಪ್ರಕರಣಗಳನ್ನು ತನಿಖೆ ಮಾಡಬೇಕು ಎನ್ನುವಂಥ ಆದೇಶ. ಇದರಿಂದ ಸೌಜನ್ಯ ಹೋರಾಟಗಾರರಿಗೂ ಕೂಡ ಒಂದು ತರಹದ ಸಂತೋಷ ಅಥವಾ ಶುಭ ಸುದ್ದಿಯಂತೆ ಭಾಸವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.